ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಾಡಿಗೆ ಬಂದು ಜನರ ನಿದ್ದೆಗೆಡಿಸಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯ ನಾಶ ಮಾಡಿದ ಪರಿಣಾಮ ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಗರ ಗ್ರಾಮಗಳಿಗೆ ಲಗ್ಗೆ ಇಟ್ಟಿದ್ದಾವೆ. ಕೃಷ್ಣನಗರಿಯಲ್ಲಿ ಚಿರತೆ ಚಿಂತೆ. ಸಂಜೆಯಾದರೆ ಭಯದಲ್ಲಿ ಬದುಕುವ ಸ್ಥಿತಿ. ಉಡುಪಿ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಿತ್ಯ ಚಿರತೆ ಕಾಣಿಸಿಕೊಳ್ತಿವೆ. ಆಹಾರ ನೀರು ಹುಡುಕಿ ಬರುವಂತಹ ಚಿಲು ಬೇಟೆಗಾಗಿ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಶಿರ್ವ, ಪರ್ಕಳ, ಕೆಳರ್ಕಾಳಬೆಟ್ಟು, ಕುಂಜಾರು, ಬಂಟಕಲ್ಲು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಚಿರತೆ ಎಂಟ್ರಿ ಕೊಟ್ಟಿವೆ. ಮನೆ ಕಾಂಪೌಂಡ್, ಕಲ್ಲು ರಾಶಿಯ ಮೇಲೆ ಕುರುಚಲು ಪೊದೆಗಳಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿವೆ. ಸಾಕು ನಾಯಿ, ಬೀದಿ ನಾಯಿಗಳನ್ನ ಭೇಟಿಯಾಡ್ತಿವೆ. ಗ್ರಾಮೀಣ ರಸ್ತೆಗಳಲ್ಲಿ ಸಂಜೆಯಾದರೆ ಸಾಕು ಜನ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿ ಜಿಲ್ಲೆಯ ಜನರಿಗೆ ಸದ್ಯ ದಿನನಿತ್ಯ ಆತಂಕವನ್ನು ತಂದಿರುವಂಥದ್ದು ಚಿರತೆ ಕಾಟ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ನಗರ ಪ್ರದೇಶದಲ್ಲೂ ಕೂಡ ಚಿರತೆಯ ಹಾವಳಿ ಹೆಚ್ಚಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲೂ ಒಂದಷ್ಟು ಅಲ್ಲಲ್ಲಿ ಪೊದೆಗಳು ಬೆಳೆದಿರುವಂಥದ್ದು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಡು ನಾಶ ಆಗಿರೋದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಆಹಾರವನ್ನು ಹುಡುಕಿ ಚಿರತೆಗಳು ನಗರದ ಕಡೆಗೆ ಬರ್ತದೆ. ಪರ್ಕಳ, ಬಂಟಕಲ್ಲು, ಕುಂಜಾಲು, ಕುರ್ಕಾಲು ಹಲವು ಕಡೆ ಗ್ರಾಮಸ್ಥರು ಚಿರತೆಗಳನ್ನು ಸೆರೆ ಹಿಡಿಯಲು ಬೋನಿಡುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಅರಣ್ಯ ಇಲಾಖೆ 12 ಕಡೆಗಳಲ್ಲಿ ಬೋನಿಟ್ಟು ಚಿರತೆಗಳನ್ನು ಸೆರೆ ಹಿಡಿಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಹಲವು ಕಡೆಗಳಲ್ಲಿ ಇಟ್ಟಿರತಕ್ಕಂತಹ ಬೋನ್ಗೆ ಸಿಗದೆ ಚಿರತೆ ಓಡಾಡ್ತಾ ಇರುವುದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಕೆಲವು ಕಡೆ ಚಿರತೆಗಳನ್ನು ಸೆರೆ ಹಿಡಿದಿದ್ರೂ ಮತ್ತೆ ಚಿರತೆ ಕಾಣಿಸಿಕೊಳ್ತಾ ಇದೆ. ಮಕ್ಕಳು, ಮಹಿಳೆಯರು ಸಂಜೆ ಸಮಯದಲ್ಲಿ ಮನೆಯಿಂದ ಹೊರಗೆ ಬರುವುದಕ್ಕೆ ಭಯಪಡುವಂತಾಗಿದೆ. ಹಾಗಾಗಿ ಬೋನಿಡುವಂತಹ ಜೊತೆಗೆ ಗ್ರಾಮೀಣ ರಸ್ತೆಗಳಿಗೆ ದಾರಿದೀಪಗಳನ್ನು ಅಳವಡಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಚಿರತೆ ಹಾವಳಿ ತುಂಬ ಉಂಟು. ಹೋದ ಸಲ ಇಲ್ಲಿ ಕಲ್ಲು ತಂದು ಹಾಕುವ ತನಕ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಈಗ ಕಲ್ಲು ತಂದು ಹಾಕಿದ ಮೇಲೆ ಚಿರತೆ ಒಂದಲ್ಲ, ಎರಡಲ್ಲ, 5-4 ಚಿರತೆಗಳು ಆಚೆ ಓಡಾಡ್ತಾ ಇರ್ತೇವೆ. ಆಮೇಲೆ ಒಂದು ಚಿರತೆಯನ್ನು ಫಾರೆಸ್ಟ್ನವರು ಬಂದು ಹಿಡಿದಿದ್ದಾರೆ, ತಗೊಂಡೋಗಿದ್ದಾರೆ. ಇನ್ನೂ 4-5 ಚಿರತೆಗಳ ಹಾವಳಿ ಉಂಟು. ಇಲ್ಲಿ ಹತ್ತಿರ ಅಂಗನವಾಡಿ ಶಾಲೆ ಉಂಟು, ಮತ್ತು ಜನೌಷಧಿ ಕೇಂದ್ರ ಉಂಟು. ಎಲ್ಲ ಹತ್ತಿರ ಇರುವಾಗ ಜನಗಳಿಗೆ ಆಚೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಚಿರತೆ ಕಾಟ ಸದ್ಯ ಉಡುಪಿ ಜಿಲ್ಲೆಯ ಹಲವು ಗ್ರಾಮ, ನಗರ ಪ್ರದೇಶಗಳ ಮುಗಿಯದ ಸಮಸ್ಯೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದಾರಿದೀಪ ಅಳವಡಿಸಿ ಕುರುಚಲು ಪೊದೆಗಳನ್ನು ಸ್ವಚ್ಛಗೊಳಿಸಿದ್ರೆ ಚಿರತೆ ಕಾಟ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿದೆ. ಜಿಲ್ಲಾಡಳಿತ ಇಲಾಖೆ ಮತ್ತಷ್ಟು ಕಾರ್ಯಪ್ರವೃತ್ತವಾದರೆ ಮಾತ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಾಡಿಗೆ ಬಂದು ಜನರ ನಿದ್ದೆಗೆಡಿಸಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯ ನಾಶ ಮಾಡಿದ ಪರಿಣಾಮ ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಗರ ಗ್ರಾಮಗಳಿಗೆ ಲಗ್ಗೆ ಇಟ್ಟಿದ್ದಾವೆ. ಕೃಷ್ಣನಗರಿಯಲ್ಲಿ ಚಿರತೆ ಚಿಂತೆ. ಸಂಜೆಯಾದರೆ ಭಯದಲ್ಲಿ ಬದುಕುವ ಸ್ಥಿತಿ. ಉಡುಪಿ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ನಿತ್ಯ ಚಿರತೆ ಕಾಣಿಸಿಕೊಳ್ತಿವೆ. ಆಹಾರ ನೀರು ಹುಡುಕಿ ಬರುವಂತಹ ಚಿಲು ಬೇಟೆಗಾಗಿ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಶಿರ್ವ, ಪರ್ಕಳ, ಕೆಳರ್ಕಾಳಬೆಟ್ಟು, ಕುಂಜಾರು, ಬಂಟಕಲ್ಲು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಚಿರತೆ ಎಂಟ್ರಿ ಕೊಟ್ಟಿವೆ. ಮನೆ ಕಾಂಪೌಂಡ್, ಕಲ್ಲು ರಾಶಿಯ ಮೇಲೆ ಕುರುಚಲು ಪೊದೆಗಳಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿವೆ. ಸಾಕು ನಾಯಿ, ಬೀದಿ ನಾಯಿಗಳನ್ನ ಭೇಟಿಯಾಡ್ತಿವೆ. ಗ್ರಾಮೀಣ ರಸ್ತೆಗಳಲ್ಲಿ ಸಂಜೆಯಾದರೆ ಸಾಕು ಜನ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿ ಜಿಲ್ಲೆಯ ಜನರಿಗೆ ಸದ್ಯ ದಿನನಿತ್ಯ ಆತಂಕವನ್ನು ತಂದಿರುವಂಥದ್ದು ಚಿರತೆ ಕಾಟ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ನಗರ ಪ್ರದೇಶದಲ್ಲೂ ಕೂಡ ಚಿರತೆಯ ಹಾವಳಿ ಹೆಚ್ಚಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ನಗರ ಪ್ರದೇಶದಲ್ಲೂ ಒಂದಷ್ಟು ಅಲ್ಲಲ್ಲಿ ಪೊದೆಗಳು ಬೆಳೆದಿರುವಂಥದ್ದು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಡು ನಾಶ ಆಗಿರೋದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಆಹಾರವನ್ನು ಹುಡುಕಿ ಚಿರತೆಗಳು ನಗರದ ಕಡೆಗೆ ಬರ್ತದೆ. ಪರ್ಕಳ, ಬಂಟಕಲ್ಲು, ಕುಂಜಾಲು, ಕುರ್ಕಾಲು ಹಲವು ಕಡೆ ಗ್ರಾಮಸ್ಥರು ಚಿರತೆಗಳನ್ನು ಸೆರೆ ಹಿಡಿಯಲು ಬೋನಿಡುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಅರಣ್ಯ ಇಲಾಖೆ 12 ಕಡೆಗಳಲ್ಲಿ ಬೋನಿಟ್ಟು ಚಿರತೆಗಳನ್ನು ಸೆರೆ ಹಿಡಿಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಹಲವು ಕಡೆಗಳಲ್ಲಿ ಇಟ್ಟಿರತಕ್ಕಂತಹ ಬೋನ್ಗೆ ಸಿಗದೆ ಚಿರತೆ ಓಡಾಡ್ತಾ ಇರುವುದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಕೆಲವು ಕಡೆ ಚಿರತೆಗಳನ್ನು ಸೆರೆ ಹಿಡಿದಿದ್ರೂ ಮತ್ತೆ ಚಿರತೆ ಕಾಣಿಸಿಕೊಳ್ತಾ ಇದೆ. ಮಕ್ಕಳು, ಮಹಿಳೆಯರು ಸಂಜೆ ಸಮಯದಲ್ಲಿ ಮನೆಯಿಂದ ಹೊರಗೆ ಬರುವುದಕ್ಕೆ ಭಯಪಡುವಂತಾಗಿದೆ. ಹಾಗಾಗಿ ಬೋನಿಡುವಂತಹ ಜೊತೆಗೆ ಗ್ರಾಮೀಣ ರಸ್ತೆಗಳಿಗೆ ದಾರಿದೀಪಗಳನ್ನು ಅಳವಡಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಚಿರತೆ ಹಾವಳಿ ತುಂಬ ಉಂಟು. ಹೋದ ಸಲ ಇಲ್ಲಿ ಕಲ್ಲು ತಂದು ಹಾಕುವ ತನಕ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಈಗ ಕಲ್ಲು ತಂದು ಹಾಕಿದ ಮೇಲೆ ಚಿರತೆ ಒಂದಲ್ಲ, ಎರಡಲ್ಲ, 5-4 ಚಿರತೆಗಳು ಆಚೆ ಓಡಾಡ್ತಾ ಇರ್ತೇವೆ.
ಆಮೇಲೆ ಒಂದು ಚಿರತೆಯನ್ನು ಫಾರೆಸ್ಟ್ನವರು ಬಂದು ಹಿಡಿದಿದ್ದಾರೆ, ತಗೊಂಡೋಗಿದ್ದಾರೆ. ಇನ್ನೂ 4-5 ಚಿರತೆಗಳ ಹಾವಳಿ ಉಂಟು. ಇಲ್ಲಿ ಹತ್ತಿರ ಅಂಗನವಾಡಿ ಶಾಲೆ ಉಂಟು, ಮತ್ತು ಜನೌಷಧಿ ಕೇಂದ್ರ ಉಂಟು. ಎಲ್ಲ ಹತ್ತಿರ ಇರುವಾಗ ಜನಗಳಿಗೆ ಆಚೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಚಿರತೆ ಕಾಟ ಸದ್ಯ ಉಡುಪಿ ಜಿಲ್ಲೆಯ ಹಲವು ಗ್ರಾಮ ನಗರ ಪ್ರದೇಶಗಳ ಮುಗಿಯದ ಸಮಸ್ಯೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದಾರಿದೀಪ ಅಳವಡಿಸಿ ಕುರುಚಲು ಪೊದೆಗಳನ್ನು ಸ್ವಚ್ಛಗೊಳಿಸಿದ್ರೆ ಚಿರತೆ ಕಾಟ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿದೆ. ಜಿಲ್ಲಾಡಳಿತ ಇಲಾಖೆ ಮತ್ತಷ್ಟು ಕಾರ್ಯಪ್ರವೃತ್ತವಾದರೆ ಮಾತ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಾಡಿಗೆ ಬಂದು ಜನರ ನಿದ್ದೆಗೆಡಿಸಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯ ನಾಶ ಮಾಡಿದ ಪರಿಣಾಮ ಕಾಡಿನಲ್ಲಿ ಇರಬೇಕಾದ ಚಿರತೆಗಳು ನಗರ ಗ್ರಾಮಗಳಿಗೆ ಲಗ್ಗೆ ಇಟ್ಟಿದ್ದಾವೆ. ಕೃಷ್ಣನಗರಿಯಲ್ಲಿ ಚಿರತೆ ಚಿಂತೆ. ಸಂಜೆಯಾದರೆ ಭಯದಲ್ಲಿ ಬದುಕುವ ಸ್ಥಿತಿ. ಉಡುಪಿ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಿತ್ಯ ಚಿರತೆ ಕಾಣಿಸಿಕೊಳ್ತಿವೆ. ಆಹಾರ ನೀರು ಹುಡುಕಿ ಬರುವಂತಹ ಚೆಲು ಬೇಟೆಗಾಗಿ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಿವೆ. ಶಿರ್ವ, ಪರ್ಕಳ, ಕೆಳರ್ಕಾಳಬೆಟ್ಟು, ಕುಂಜಾರು, ಬಂಟಕಲ್ಲು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಚಿರತೆ ಎಂಟ್ರಿ ಕೊಟ್ಟಿವೆ. ಮನೆ ಕಾಂಪೌಂಡ್, ಕಲ್ಲು ರಾಶಿಯ ಮೇಲೆ ಕುರುಚಲು ಪೊದೆಗಳಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗ್ತಿವೆ. ಸಾಕು ನಾಯಿ, ಬೀದಿ ನಾಯಿಗಳನ್ನು ಭೇಟಿಯಾಡ್ತಿವೆ. ಗ್ರಾಮೀಣ ರಸ್ತೆಗಳಲ್ಲಿ ಸಂಜೆಯಾದರೆ ಸಾಕು ಜನ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಡುಪಿ ಜಿಲ್ಲೆಯ ಜನರಿಗೆ ಸದ್ಯ ದಿನನಿತ್ಯ ಆತಂಕವನ್ನು ತಂದಿರುವಂಥದ್ದು ಚಿರತೆ ಕಾಟ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಲ್ಲ, ನಗರ ಪ್ರದೇಶದಲ್ಲೂ ಕೂಡ ಚಿರತೆಯ ಹಾವಳಿ ಹೆಚ್ಚಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲೂ ಒಂದಷ್ಟು ಅಲ್ಲಲ್ಲಿ ಪೊದೆಗಳು ಬೆಳೆದಿರುವಂಥದ್ದು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕಾಡು ನಾಶ ಆಗಿರೋದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಆಹಾರವನ್ನ ಹುಡುಕಿ ಚಿರತೆಗಳು ನಗರದ ಕಡೆಗೆ ಬರ್ತದೆ. ಪರ್ಕಳ, ಬಂಟಕಲ್ಲು, ಕುಂಜಾಲು, ಕುರ್ಕಾಲು ಹಲವು ಕಡೆ ಗ್ರಾಮಸ್ಥರು ಚಿರತೆಗಳನ್ನು ಸೆರೆ ಹಿಡಿಯಲು ಬೋನಿಡುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಅರಣ್ಯ ಇಲಾಖೆ 12 ಕಡೆಗಳಲ್ಲಿ ಬೋನಿಟ್ಟು ಚಿರತೆಗಳನ್ನು ಸೆರೆ ಹಿಡಿಯಲು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಹಲವು ಕಡೆಗಳಲ್ಲಿ ಇಟ್ಟಿರತಕ್ಕಂತಹ ಬೋನ್ಗೆ ಸಿಗದೆ ಚಿರತೆ ಓಡಾಡ್ತಾ ಇರುವುದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಕೆಲವು ಕಡೆ ಚಿರತೆಗಳನ್ನು ಸೆರೆ ಹಿಡಿದಿದ್ರೂ ಮತ್ತೆ ಚಿರತೆ ಕಾಣಿಸಿಕೊಳ್ತಾ ಇದೆ. ಮಕ್ಕಳು, ಮಹಿಳೆಯರು ಸಂಜೆ ಸಮಯದಲ್ಲಿ ಮನೆಯಿಂದ ಹೊರಗೆ ಬರುವುದಕ್ಕೆ ಭಯಪಡುವಂತಾಗಿದೆ. ಹಾಗಾಗಿ ಬೋನಿಡುವಂತಹ ಜೊತೆಗೆ ಗ್ರಾಮೀಣ ರಸ್ತೆಗಳಿಗೆ ದಾರಿದೀಪಗಳನ್ನು ಅಳವಡಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಚಿರತೆ ಹಾವಳಿ ತುಂಬ ಉಂಟು. ಹೋದ ಸಲ ಇಲ್ಲಿ ಕಲ್ಲು ತಂದು ಹಾಕುವ ತನಕ ಎಂಥ ಪ್ರಾಬ್ಲಮ್ ಇರಲಿಲ್ಲ. ಈಗ ಕಲ್ಲು ತಂದು ಹಾಕಿದ ಮೇಲೆ ಚಿರತೆ ಒಂದಲ್ಲ, ಎರಡಲ್ಲ, 4-5 ಚಿರತೆಗಳು ಆಚೆ ಓಡಾಡ್ತಾ ಇರ್ತೇವೆ. ಆಮೇಲೆ ಒಂದು ಚಿರತೆಯನ್ನು ಫಾರೆಸ್ಟ್ನವರು ಬಂದು ಹಿಡಿದಿದ್ದಾರೆ, ತಗೊಂಡೋಗಿದ್ದಾರೆ. ಇನ್ನೂ 4-5 ಚಿರತೆಗಳ ಹಾವಳಿ ಉಂಟು. ಇಲ್ಲಿ ಹತ್ತಿರ ಅಂಗನವಾಡಿ ಶಾಲೆ ಉಂಟು, ಮತ್ತು ಜನೌಷಧಿ ಕೇಂದ್ರ ಉಂಟು. ಎಲ್ಲ ಹತ್ತಿರ ಇರುವಾಗ ಜನಗಳಿಗೆ ಆಚೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಚಿರತೆ ಕಾಟ ಸದ್ಯ ಉಡುಪಿ ಜಿಲ್ಲೆಯ ಹಲವು ಗ್ರಾಮ ನಗರ ಪ್ರದೇಶಗಳ ಮುಗಿಯದ ಸಮಸ್ಯೆಯಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದಾರಿದೀಪ ಅಳವಡಿಸಿ ಕುರುಚಲು ಪೊದೆಗಳನ್ನು ಸ್ವಚ್ಛಗೊಳಿಸಿದ್ರೆ ಚಿರತೆ ಕಾಟ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿದೆ. ಜಿಲ್ಲಾಡಳಿತ ಇಲಾಖೆ ಮತ್ತಷ್ಟು ಕಾರ್ಯಪ್ರವೃತ್ತವಾದರೆ ಮಾತ್ರ ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.